ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಪಿಯಾದಂತಹ ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೊ ಚಿಪ್ಸನ್ನು ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ರೆಡಿಯಾಗಿಬಿಡುತ್ತೆ. ಆಲೂಗಡ್ಡೆ ಚಿಪ್ಸ್ ಥರ ತೊಳೆಯೋದು ಬೇಡ, ನೆನೆಸೋದು ಬೇಡ. ಇನ್ಸ್ಟೆಂಟಾಗಿ ಈ ಚಿಪ್ಸನ್ನು ಮಾಡ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಹಿ ಗೆಣಸಿನ ಚಿಪ್ಸನ್ನು ಮಾಡೋದಕ್ಕೆ ನಾನಿಲ್ಲಿ 2 ಗೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ನೀರೊಳಗೆ ಹಾಕ್ಕೊಂಡ್ಬಿಟ್ಟು ಅರ್ಧ ಗಂಟೆ ನೆನೆಸ್ಕೊಳ್ಳಿ. ಇದ್ರ ಮೇಲಿನ ಮಣ್ಣೆಲ್ಲ ಹೋಗ್ಬಿಡುತ್ತೆ. ಈ ಥರ ಕೈಯಿಂದ ಉಜ್ಕೊಂಡ್ಬಿಟ್ಟು ತೊಳ್ಕೊಳ್ಬೇಕು. ನೀವು ಬೇಕಾದರೆ ಸ್ಕ್ರಬ್ಬರ್ನಿಂದ ಇದನ್ನು ತೊಳ್ಕೊಳ್ಳಿ. ಈಗ ನಾನು ತೊಳ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊತೀನಿ. ಇದನ್ನು ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟು ಚಿಪ್ಸನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಸಿಪ್ಪೆಯನ್ನು ಇಟ್ಕೊಂಡ್ಬಿಟ್ಟೇ ಚಿಪ್ಸನ್ನು ಮಾಡ್ತಾಯಿದ್ದೀನಿ. ಎರಡು ಕಡೆಯಿಂದ ಸೈಡ್ಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಪೊಟ್ಯಾಟೊ ಸ್ಲೈಸರ್ ಇರುತ್ತೆ ಅಲ್ಲ, ಇದರಿಂದ ನಾವು ಈ ಚಿಪ್ಸನ್ನು ಕಟ್ ಮಾಡ್ಕೊಳ್ಬೇಕು. ತೆಳುವಾದಂತಹ ಚಿಪ್ಸನ್ನು ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ದಪ್ಪ ಇಟ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ತೆಳುವಾಗಿ ಮಾಡ್ಕೊಳ್ಳಿ. ಈ ಥರ ನಾನು ಎಲ್ಲ ಚಿಪ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬಣ್ಣನೂ ಚೇಂಜ್ ಆಗೋದಿಲ್ಲ. ತುಂಬಾ ಈಸಿಯಾಗಿ ಈ ಚಿಪ್ಸನ್ನು ಮಾಡ್ಕೊಳ್ಬೋದು. ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಚಿಪ್ಸನ್ನು ಒಂದೊಂದಾಗಿ ಹಾಕ್ಕೊಳ್ಳಿ. ಈ ಚಿಪ್ಸನ್ನು ಮಾಡೋದಕ್ಕೆ ಜಾಸ್ತಿ ಬಿಸಿ ಎಣ್ಣೆಯನ್ನು ಮಾಡ್ಕೊಳ್ಬೇಡಿ. ಜಾಸ್ತಿ ಬಿಸಿ ಎಣ್ಣೆ ಇದ್ದರೆ ಹಾಕಿದ ಕೂಡಲೇ ಬಣ್ಣ ಚೇಂಜ್ ಆಗಿಬಿಡುತ್ತೆ, ಸರಿಯಾಗಿ ಫ್ರೈ ಆಗೋದಿಲ್ಲ. ಈಗ ನಾನು ಚಿಪ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ತಿರುಗಿಸ್ಕೋತಾ ಈ ಥರ ಈ ಚಿಪ್ಸನ್ನು ಸರಿಯಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಚಿಪ್ಸ್ ಈಗ ರೆಡಿಯಾಗಿದೆ. ನಾವು ಸ್ಟಾರ್ಟಿಂಗ್ ಹಾಕಿದಾಗ ಜಾಸ್ತಿ ಬಬಲ್ಸ್ ಬರ್ತಾ ಇತ್ತು, ಈಗ ಕಡಿಮೆ ಆಗಿಬಿಟ್ಟಿದೆ. ಇದರೊಳಗಿನ ನೀರಿನ ಅಂಶ ಇದ್ದಾಗ ಜಾಸ್ತಿ ಬಬಲ್ಸ್ ಬರುತ್ತೆ. ಈಗ ಫ್ರೈ ಆಗಿದೆ. ನಾನು ಎಲ್ಲ ಚಿಪ್ಸನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಸೌಂಡ್ ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದನ್ನು ಹಾಗೇನೂ ತಿನ್ಕೊಳ್ಬೋದು. ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪವಾಸದ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಚಿಪ್ಸನ್ನು ನೀವು 1 ವಾರ ತನಕ ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು. ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ತೀರಾ ಅಂದರೆ ಈ ಚಿಪ್ಸನ್ನು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಉಪವಾಸಕ್ಕೆ ಮತ್ತು ಹಾಗೇನೂ ತಿನ್ನೋದಕ್ಕೆ. ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.